ನಿನ್ನೆಯಿಂದ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ CITUನ ನೇತೃತ್ವದಲ್ಲಿ ನಿನ್ನೆ ಹೋರಾಟ ಪ್ರಾರಂಭ ಆಗಿದೆ. ಇದರ ಮೊದಲು ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಡೈರೆಕ್ಟಾಗಿ ಇಲ್ಲೇನು ಬಂದಿಲ್ಲ. ನಮ್ಮ ಬೇಡಿಕೆಗಳೇನಿದೆ ಅಂದರೆ, ಒಂದು ಪ್ರಮುಖವಾಗಿ 60 ವರ್ಷ ವಯಸ್ಸಾಗಿದೆ ಅನ್ನುವಂಥ ಹೆಸರಿನಲ್ಲಿ, ಅಂದರೆ ನಿವೃತ್ತಿಯ ಹೆಸರಿನಲ್ಲಿ 10,500 ಹೆಣ್ಮಕ್ಳನ್ನು ಕೆಲಸದಿಂದ ಕೈಬಿಟ್ಟಿದ್ದಾರೆ. ನಾವು ಈಗ ಅವರಿಗೆ ಕೆಲಸದಿಂದ ನೀವು 60 ವರ್ಷ ಆದಮೇಲೆ ಬಿಡೋದೇ ಆಗಿದ್ದರೆ ಅವರಿಗೆ ಇಡಿಗಂಟನ್ನು ಕೊಡಬೇಕು ಅನ್ನೋದು ಹಿಂದೆ ಚರ್ಚೆಯನ್ನು ನಡೆಸಿದ್ವಿ. ಅದಕ್ಕೆ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದರು. ಆದರೆ ಇದುವರೆಗೆ ಅದನ್ನು ಬಿಡುಗಡೆ ಮಾಡಿಲ್ಲ. ನಾವು ಇಡಿಗಂಟನ್ನು 1 ಲಕ್ಷ ರೂಪಾಯಿ ನಿವೃತ್ತಿ ಆಗುವವರಿಗೆ ಮತ್ತು ಹಿಂದೆ ಆದವರಿಗೆ ಎಲ್ಲರಿಗೂ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದಂಥ ಬೇಡಿಕೆ. ಅದರ ಜೊತೆಯಲ್ಲಿ ಕಳೆದ ಬಜೆಟ್ನಲ್ಲಿ 1,000 ರೂಪಾಯಿ ಇವರಿಗೆ ವೇತನವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿತ್ತು. ಆದರೆ ಅದನ್ನು ಇದುವರೆಗೆ ಘೋಷಣೆ ಮಾಡಿದೆ. ಅದನ್ನು ಇದುವರೆಗೂ ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ. ನಾವು ಅದನ್ನು ಕೊಡಬೇಕು. ಕಳೆದ 2023 ಜನವರಿಯಿಂದ ಇದುವರೆಗೂ ಅದು ಎಷ್ಟು ಬರುತ್ತೋ ಅದೆಲ್ಲವೂ ಸೇರಿಸಿ ಕೊಡಬೇಕು ಅನ್ನೋದು 2ನೇ ಡಿಮ್ಯಾಂಡು. 3, ಸಾದಿಲ್ವಾರು ಜಂಟಿ ಖಾತೆಯನ್ನು ಮುಖ್ಯ ಅಡಿಗೆಯವರಿಂದ ವಾಪಸ್ ತಗೊಂಡು SDMC ಅಧ್ಯಕ್ಷರ ಹೆಸರಲ್ಲಿ ಜಂಟಿ ಮಾಡಿದ್ದಾರೆ, ಮುಖ್ಯ ಶಿಕ್ಷಕರು ಮತ್ತು SDMC ಅಧ್ಯಕ್ಷರು. ಈಗೇನಾಗಿದೆ ಅಂದರೆ, SDMCಯ ಕಮಿಟಿಯವರ ದಬ್ಬಾಳಿಕೆಗಳು ಅಡುಗೆ ನೌಕರರ ಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಇದನ್ನು ತಪ್ಪಿಸ್ಲಿಕ್ಕಾಗಿಯೇ ಈಗಿರುವಂಥ ಹಿಂದೆ ನಾವೇನು ಮಾತಾಡಿದ್ವಿ ಆ ಜಂಟಿ ಖಾತೆ ವಾಪಸ್ ಇವರ ಹೆಸರಲ್ಲೇ ಕೊಡಬೇಕು, ಅದು ನಮ್ಮ ಪ್ರಮುಖವಾದಂಥ ಬೇಡಿಕೆ. ಹಾಗೆಯೇ ಕೆಲಸದ ಅವಧಿ ಸರ್ಕಾರದ ಮ್ಯಾನ್ಯುಲಲ್ಲಿ 4 ಗಂಟೆ ಅಂತ ಇದೆ. ಇವರು ಹೆಚ್ಚು ಕಡಿಮೆ 6-6.5 ಗಂಟೆ ಕೆಲಸವನ್ನು ಮಾಡ್ತಾರೆ. 4 ಗಂಟೆ ಅಂತಂದಾಗ ಇವರು ಪಾರ್ಟ್ ಟೈಮ್ ವರ್ಕರು ಆಗಲ್ಲ, ಫುಲ್ ಟೈಮ್ ವರ್ಕರು ಆಗಲ್ಲ. ಆವಾಗ ಇವ್ರಿಗೆ ಹೇಗೆ ನಾವು ಮಿನಿಮಮ್ ವೇಜಸ್ ಕೊಡಬೇಕು ಅಥವಾ ಇನ್ನೇನಾದ್ರು ಸಂಬಳ ಜಾಸ್ತಿ ಕೊಡಬೇಕು ಅದು ಸರ್ಕಾರದ ಲೆಕ್ಕಾಚಾರ. ನಾವು ಹೇಳ್ತೀವಿ 6-6.5 ಗಂಟೆ ಕೆಲಸ ಮಾಡಿದಾಗ ಅವರಿಗೆ ದಿನಕ್ಕೆ ಎಷ್ಟು ಬರಬೇಕು ಅದರ ನೀವು ಕೊಡಬೇಕು ಅನ್ನೋದು ಮ್ಯಾನ್ಯುಲಲ್ಲಿ ಅವರ ಕೆಲಸದ ಅವಧಿಯನ್ನು ಬದಲಾವಣೆಯನ್ನು ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇರೋದು. ಯಾಕಂದರೆ ಇವರು ಸರ್ಕಾರದೇ ಒಪ್ಕೊಂಡಿದೆ, ಇಲ್ಲ 4 ಗಂಟೆ ಇವ್ರದ್ದು ಆಗಲ್ಲ, ಹೆಚ್ಚು ಕಡಿಮೆ 6 ಗಂಟೆ 6.5 ಗಂಟೆ ಆಗುತ್ತೆ ಅಂತ ಅವರಿಗೂ ಕೂಡ ಮನವರಿಕೆ ಇದೆ. ಹಾಗಿದ್ದಾಗಲೂ ನೀವು ಮ್ಯಾನ್ಯುಲಲ್ಲಿ ಯಾಕೆ ಬದಲಾವಣೆ ಮಾಡಿಲ್ಲ ಅನ್ನೋದು ನಮ್ಮ ಪ್ರಮುಖವಾದಂಥ ಡಿಮ್ಯಾಂಡ್. ಇನ್ನು ಕೆಲಸದ ಸಂದರ್ಭದಲ್ಲಿ ಏನಾದರೂ ಅಪಘಾತಗಳಾದರೆ, ಹೆಚ್ಚು ಕಡಿಮೆ ಡೆತ್ ಆದರೆ ಶಾಲೆಯಲ್ಲಿ ಇದಕ್ಕೆ ಸಂಬಂಧಾಗಿ ಕುಕ್ಕರ್ ಬ್ಲಾಸ್ಟ್ ಆಗಿ ಅಥವಾ ಸಾರಲ್ಲಿ ಬಿದ್ದು ಏನಾರು ಆದರೆ ಅದಕ್ಕೆ ಪರಿಹಾರವನ್ನು 1 ಲಕ್ಷ ರೂಪಾಯಿ ಕೊಡ್ತಾರೆ. ಆದರೆ ಅದೇ ಕುಟುಂಬವನ್ನು ನಂಬಿರುವಂಥವ್ರು 1 ಲಕ್ಷ ರೂಪಾಯಲ್ಲಿ ಅವರ ಜೀವನೇ ಹೋಗಿರುತ್ತೆ. 1 ಲಕ್ಷ ರೂಪಾಯಲ್ಲಿ ಏನಾಗುತ್ತೆ, ಅವ್ರಿಗೆ ಮಕ್ಕಳಿರ್ತಾರೆ, ಅವ್ರ ಫ್ಯಾಮಿಲಿ ಇರುತ್ತೆ. ಹಾಗಾಗಿ 25 ಲಕ್ಷ ರೂಪಾಯಿ ಮರಣ ಪರಿಹಾರ ಕೊಡಬೇಕು ಅನ್ನೋದು. ಜೊತೆಯಲ್ಲಿ ಬರೀ ಅಪಘಾತಕ್ಕೆ ಮಾತ್ರ ಇದೆ. ಈಗ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದರೆ, ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಅಥವಾ ನ್ಯಾಚುರಲ್ ಡೆತ್ತಿಗೆ ಏನು ಪರಿಹಾರ ಇಲ್ಲ. ಹಾಗಾಗಿ ಇವರು ಇಲಾಖೆಯ ಒಳಗಡೆ ಕೆಲಸ ಮಾಡೋರು, ಅಂಥ ಸಂದರ್ಭದಲ್ಲಿ ಇವರಿಗೆ ಒಂದು ಪರಿಹಾರವನ್ನು, ನೀವು ಮರಣ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇರುವಂಥದ್ದು. ಹಾಗೆ ನರೇಗಾ ಯೋಜನೆಯಡಿಯಲ್ಲಿ ಏನು ಕೈತೋಟ ಮಾಡ್ತಾರೆ ಆ ಕೆಲಸವನ್ನು ಈ ಅಡಿಗೆಯವರಿಗೆ ಕೊಡಬೇಕು. ಶಾಲಾ ಕೈತೋಟವನ್ನು ಮಾಡಿ ಅಲ್ಲಿ ಏನಾದರೂ ತರಕಾರಿಯನ್ನು ಬೆಳೆಸಲಿಕ್ಕೆ ಅವಕಾಶ ಕೊಡಬೇಕು. ಪಂಚಾಯತ್ ರಾಜ್ ಇಲಾಖೆ ಜೊತೆಗೆ ಹಿಂದೆ ಮಾತುಕತೆ ಆಗಿದೆ, ಇವರಿಗೆ ಆ ಕೆಲಸವನ್ನು ಕೊಡ್ತೀವಿ ಅಂತ ಜಾಬ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದು ಕೂಡ ಬಿಡುಗಡೆಯನ್ನು ಮಾಡಬೇಕು, ಅವರಿಗೆ ಕೆಲಸವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ದಿನಕ್ಕೆ ಬರೀ 120 ರೂಪಾಯಲ್ಲಿ ದುಡಿತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಇಲಾಖೆಯಲ್ಲಿ ಇಷ್ಟು ಅತಿ ಕನಿಷ್ಠವಾಗಿ ದುಡಿಸುವಂಥ ವಿಭಾಗ ಮತ್ತೊಂದಿಲ್ಲ. ಇವರಿಗೆ ಮಾತ್ರ ಅಷ್ಟು ಕನಿಷ್ಠವಾಗಿ ನಡೆಸ್ಕೊತಾ ಇದ್ದಾರೆ. ನಾವು ಇದನ್ನು ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ನಾವು ನಮ್ಮ ಹೋರಾಟವನ್ನು ಮುಂದಕ್ಕೆ ಒಯ್ಯುತ್ತೇವೆ. ಇಡಿಗಂಟಿನ ಆರ್ಡರ್ ಆಗುವವರೆಗೂ ಕೂಡ ನಾವು ಈ ಜಾಗದಿಂದ ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಸಂದೇಶ. ನಾಳೆ ಗೌರ್ಮೆಂಟ್ ಹಾಲಿಡೇ ಇದೆ. ನಾಡಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಡುಗೆಯನ್ನು ನಿಲ್ಲಿಸಿ ಎಲ್ಲರನ್ನು ನಾವಿಲ್ಲಿ ಕರೆಸ್ಕೊಳ್ತೇವೆ ಅನ್ನುವಂಥ ಸಂದೇಶವನ್ನು ನಾವು ಈ ಮೂಲಕವನ್ನು ಹೇಳ್ತಾ ಇದ್ದೀವಿ.